ಬೆಳಿಗ್ಗೆ ಎಚ್ಚರವಾದಾಗ ನಾನು ಬೆತ್ತಲಾಗಿದ್ದೆ. ನನಗೆ ಭಯವಾಯಿತು, ಏಕೆಂದರೆ ಇಂದು ನನ್ನ ಮಗಳ ಮದುವೆ. ನನ್ನ ಮೈ ಮೇಲೆ ಬಟ್ಟೆ ಇಲ್ಲ. ಪಕ್ಕ ಕೈ ಹಾಕಿದಾಗ ನನ್ನ ಪಕ್ಕ ಮದುವೆ ಹುಡುಗ ಇದ್ದಾನೆ, ಅಂದರೆ ನನ್ನ ಹಳಿಯ ಆಗುವವನು. ಅವನು ಕೂಡ ಬೆತ್ತಲಾಗಿದ್ದಾನೆ, ಅಂದರೆ ರಾತ್ರಿ ನಮ್ಮಿಬ್ಬರ ಮಧ್ಯೆ ಎಲ್ಲ ಆಗಿ ಹೋಗಿದೆ. ಅದು ಹೇಗೆ ಇವನು ರೂಮಿಗೆ ಬಂದ? ನನಗೆ ಏಕೆ ಪ್ರಜ್ಞೆ ಇರಲಿಲ್ಲ ಅಂದಾಗ ಅವನು ನನ್ನ ಹೊಟ್ಟೆ ಮೇಲೆ ಅವನ ತುಟಿಗಳನ್ನು ಇಟ್ಟು ಮುತ್ತು ಕೊಡುತ್ತಿದ್ದಾನೆ. ನನಗೆ ಕೋಪ ಬಂದು ಅವನನ್ನು ದೂರ ತಳ್ಳಿದರೂ ಕೂಡ ಅವನು ಹೋಗುತ್ತಿಲ್ಲ. ಪುನಃ ನನ್ನ ಮೈಮೇಲೆ ಬಿದ್ದ. ಬೆತ್ತಲಾದ ಎರಡು ದೇಹಗಳು ಅಂಟಿಕೊಂಡವು. ಈಗ ಏನು ಮಾಡಬೇಕು ಅಂತ ನನಗೆ ತಿಳಿಯುತ್ತಿಲ್ಲ. ಆದರೂ ಕೂಡ ನನ್ನ ಮಗಳು ನೆನಪಾದಳು. ಅವನನ್ನು ದೂರ ತಳ್ಳಿದೆ. ಆದರೆ ನನ್ನ ಅಳಿಯ ಆಗುವವನು ಹೇಳಿದ ಮಾತನ್ನು ಕೇಳಿ ನಾನು ಬೆಚ್ಚಿದೆ. ನನ್ನ ಹೆಸರು ಮಾಲತಿ. ಸ್ಕೂಲಿನಲ್ಲಿ ನಾನು ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಅಪ್ಪ ಅಮ್ಮ ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ದರು. ಬಡತನವಿದ್ದರೂ ಕೂಡ ಆ ಬಡತನ ಅವರಿಗೆ ಮಾತ್ರ ನನ್ನನ್ನು ರಾಣಿಯಂತೆ ಸಾಕಿದ್ದರು. ಇಂದು ನಾನು ತುಂಬ ಸುಂದರವಾದ ಬದುಕನ್ನು ಬದುಕುತ್ತಿದ್ದೇನೆ. ಒಳ್ಳೆಯ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರೂ ಇದ್ದಾರೆ. ಸಂಬಂಧಿಕರು ಕೂಡ ತುಂಬ ಒಳ್ಳೆಯವರು. ಚಿಕ್ಕಂದಿನಿಂದ ನಾನು ದೇವರ ಬಳಿ ಏನು ಕೇಳಿದರೂ ಆ ದೇವರು ಕೊಡುತ್ತಾನೆ. ನನಗೆ ಬಟ್ಟೆ ಬೇಕು ಅಂತ ಕೇಳಿದರೆ ಬಟ್ಟೆ, ಒಡವೆ ಬೇಕು ಅಂದರೆ ಒಡವೆ, ಇದೇ ಸ್ಕೂಲಿನಲ್ಲಿ ಸೀಟ್ ಬೇಕು ಅಂತ ಹೇಳಿದರೆ ಎಲ್ಲರೂ ನನ್ನನ್ನು ಅದೃಷ್ಟವಂತೆ ಅಂತ ಅಂದುಕೊಂಡಿದ್ದರು. ನಾನು ಕೂಡ ಅದೇ ರೀತಿ ಅಂದುಕೊಂಡಿದ್ದೆ. ಆದರೆ ಬಹಳ ಬೇಗ ನನ್ನ ಬದುಕು ಒಂದು ಹೊಸ ತಿರುವನ್ನು ತೆಗೆದುಕೊಂಡಿತು. ಈ ಸುಂದರವಾದ ಬದುಕಿನಿಂದ ನರಕದ ಕಡೆ ಹೋಗಬೇಕಾಗಿತ್ತು. 22 ವಯಸ್ಸು ದಾಟಿತು. ಇಂದು ನನ್ನ ಹುಟ್ಟಿದ ಹಬ್ಬ. ನನ್ನ ಗೆಳೆಯ ರಾಜ, ಅವನು ಚಿಕ್ಕಂದಿನಿಂದ ನನ್ನನ್ನು ಪ್ರೀತಿ ಮಾಡುತ್ತಾ ಇದ್ದನಂತೆ. ಇಂದು ನನ್ನನ್ನು ಪ್ರಪೋಸ್ ಮಾಡಿದ. ಅವನು ಪ್ರಪೋಸ್ ಮಾಡಿದ ತಕ್ಷಣ ನಾನು ಒಪ್ಪಿಕೊಂಡೆ. ಏಕೆಂದರೆ ಚಿಕ್ಕಂದಿನಿಂದ ನನಗೆ ಅವನು ಗೊತ್ತಿದ್ದರಿಂದ ಅವರ ಜೊತೆ ಬದುಕು ಸುಂದರವಾಗಿರುತ್ತದೆ ಅಂತ ಅಂದುಕೊಂಡೆ. ಏಕೆಂದರೆ ಪ್ರಪಂಚದ ಜೊತೆ ನನಗೆ ಸಂಬಂಧ ಕಡಿಮೆ. ನಾನಾಯಿತು, ನನ್ನ ಕೆಲಸವಾಯಿತು, ಓದಾಯಿತು, ಡ್ಯೂಟಿ ಆಯಿತು ಅಂತ ಇದ್ದವಳು. ಈ ಕರಾಳವಾದ ಮನುಷ್ಯನ ಮುಖವಾಡ ತಿಳಿಯಲಿಲ್ಲ. ಸಂಬಂಧಿಕರು, ಮನೆಯವರು, ನನ್ನ ಗೆಳೆಯ ಗೆಳತಿಯರು ಅಷ್ಟೇ ಏಕೆ, ರಾಜನ ಮನೆಯವರು ಕೂಡ ಪ್ರತಿಯೊಬ್ಬರು ಹೇಳಿದರು, ಅವನು ಸರಿಯಾಗಿಲ್ಲ, ಅವನಿಗೆ ತುಂಬ ಜನ ಹುಡುಗಿಯರ ಜೊತೆ ಸಂಬಂಧವಿದೆ, ನೀನು ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ, ಅವನು ನೋಡಲು ಸುಂದರವಾಗಿದ್ದಾನೆ ಅಂತ ಹೇಳಿದರು. ಆದರೆ ನಾನು ರಾಜನನ್ನು ಮಾತ್ರ ನಂಬಿದೆ. ಅವನು ನನ್ನನ್ನು ಪ್ರಪೋಸ್ ಮಾಡಬೇಕಾದಾಗ ಅವನ ಕಣ್ಣಿನಲ್ಲಿ ಸತ್ಯ ಇದೆ ಅಂತ ನಾನು ತುಂಬ ಯಾಮಾರಿದೆ. ಅಪ್ಪ ಅಮ್ಮ ಒಪ್ಪಲಿಲ್ಲ. ಆದರೂ ಕೂಡ ನನ್ನ ಬಲವಂತಕ್ಕೆ ಮದುವೆ ಮಾಡಿಕೊಟ್ಟರು. ಆದರೆ ಯಾವುದೇ ಆಸ್ತಿಯನ್ನಾಗಲಿ ಒಡವೆಯನ್ನಾಗಲಿ ಕೊಟ್ಟಿಲ್ಲ. ಮದುವೆ ಆದ ವಾರಕ್ಕೆ ತಿಳಿಯಿತು, ಪ್ರಪಂಚದ ಜನರೆಲ್ಲ ಹೇಳಿದ್ದು ಸತ್ಯ ಅಂತ. ಅವನು ಕೇವಲ ದೈಹಿಕ ಸುಖಕ್ಕಾಗಿ ಮಾತ್ರ ನನ್ನನ್ನು ಬಳಸಿಕೊಂಡ. ನನಗೆ ಕೋಪ ಬರುತ್ತಿತ್ತು. ಆದರೂ ಕೂಡ ಸ್ವಲ್ಪ ದಿನ ಅವನ ಜೊತೆ ಅಡ್ಜಸ್ಟ್ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದೆ. ಆದರೆ ಅವನು ಮಾಡುವ ತಪ್ಪನ್ನು ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಪ್ರತಿ ವಿಷಯವನ್ನು ನಾನು ತುಂಬ ಅಡ್ಜಸ್ಟ್ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಅವನು ಗರ್ಲ್ಫ್ರೆಂಡ್ಸನ್ನು ಮನೆಗೆ ಕರೆದುಕೊಂಡು ಬರಲು ಆರಂಭಿಸಿದ. ಅಂದೇ ನಾನು ರಾತ್ರೋರಾತ್ರಿ ಮನೆ ಬಿಟ್ಟು ಊರನ್ನೇ ಬಿಟ್ಟು ಹೊರಟು ಹೋದೆ. ಅಪ್ಪ ಅಮ್ಮ ನಮ್ಮ ಮನೆಗೆ ಹೋದರೆ ಅವರು ಹೇಳುವುದು ಅದೇ, ಸ್ವಲ್ಪ ದಿನ ಅನುಸರಿಸಿಕೊಂಡು ಹೋಗು ಅಂತ. ನನಗೆ ಯಾವುದೇ ಕಾರಣಕ್ಕೂ ಆಗುವುದಿಲ್ಲ. ಅವನ ಜೊತೆ ಹೊಂದಾಣಿಕೆ ಅಂತ ಊರನ್ನೇ ಬಿಟ್ಟು ಹೊರಟು ಹೋದೆ. ನನಗೆ ಬದುಕುವುದು ಗೊತ್ತಿತ್ತು. ನನ್ನ ಕೈಯಲ್ಲಿ ನಾನು ಓದಿದ್ದ ವಿದ್ಯೆ ಇತ್ತು. ಒಂದು ಒಳ್ಳೆಯ ಪ್ರೈವೇಟ್ ಸ್ಕೂಲಿನಲ್ಲಿ ಟೀಚರ್ ಆಗಿ ಸೇರಿಕೊಂಡೆ. ಮೊದಲ ಸಂಬಳ ತಕ್ಕ ಮಟ್ಟಿಗೆ ಬಂದರೂ ಕೂಡ ಊಟ, ಬಟ್ಟೆ, ಮನೆ ಬಾಡಿಗೆ ಕಟ್ಟಲು ಮೋಸವಿಲ್ಲ. ಆದರೆ ಒಂದು ಕಷ್ಟದಿಂದ ತಪ್ಪಿಸಿಕೊಂಡೆ ಅಂದರೆ ಇನ್ನೊಂದು ಕಷ್ಟಕ್ಕೆ ಪುನಃ ಬಿದ್ದಿದ್ದೇನೆ. ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ಅನ್ನುವ ವಿಷಯ ತಿಳಿಯಿತು. ತಿಂಗಳ ಸಂಬಳ ತೆಗೆದುಕೊಂಡು ಮನೆಗೆ ಬಂದೆ ಖುಷಿಯಾಗಿ. ನನಗೆ ಯಾರು ಸಹಾಯ ಬೇಡ, ನಾನೊಬ್ಬಳೇ ಬದುಕುತ್ತೇನೆ ಅಂತ. ಆದರೆ ಹೊಟ್ಟೆಯಲ್ಲಿ ಪುಟ್ಟ ಕಥೆ ಇದೆ. ಅದರ ಮೇಲೆ ಕೋಪ ಬಂದಿಲ್ಲ, ಕನಿಕರ ಬಂತು. ನಾನೇ ದಿಕ್ಕಿಲ್ಲದೆ ಬದುಕುತ್ತಿದ್ದೇನೆ ಅಂತ ಆಗನಿಸಿತು. ದೇವರು ನಾನು ಒಂಟಿ ಅಂತ ಆ ಮಗುವನ್ನು ನನ್ನ ಬಾಳಿಗೆ ಕೊಟ್ಟಿರಬಹುದೇನೋ ಅಂತ. ಸುತ್ತಮುತ್ತ ಜನರೆಲ್ಲ ನನಗೆ ಪರಿಚಯ ಆಗಿ ಚೆನ್ನಾಗಿ ನೋಡಿಕೊಳ್ಳಲು ಆರಂಭಿಸಿದರು. ಇನ್ನೇನೋ ಡೆಲಿವರಿಗೆ ಸ್ವಲ್ಪ ದಿನ ಇದೆ ಅಂತ ತಿಳಿದಾಗ ನನ್ನ ಅಣ್ಣ ಇಂದು ಮಾರ್ಕೆಟ್ನಲ್ಲಿ ಸಿಕ್ಕಿ ನನ್ನನ್ನು ನೋಡಿ ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿದ್ದಾನೆ.
ಅವರು ಹುಡುಕದ ಜಾಗವಿಲ್ಲಂತೆ. ಅಪ್ಪ ಬೆಡ್ರಿಡನ್ ಅಂತ ಹೇಳಿದರು. ನನಗೆ ದುಃಖ ತಡೆಯಲಾಗಲಿಲ್ಲ. ಅಪ್ಪನಿಗೆ ಅಣ್ಣ ವಿಡಿಯೋ ಕಾಲ್ ಮಾಡಿಕೊಟ್ಟ. ಇಷ್ಟು ದಿನ ಮಲಗಿದ್ದ ಅಪ್ಪ ಎದ್ದು ಕೂತರು. ನೀನು ಈ ಸಮಯದಲ್ಲಿ ಈ ಊರಿಗೆ ಬರಬೇಡ, 2-3 ದಿನಕ್ಕೆ ನಾವೇ ಬರುತ್ತೇವೆ. ನಿನ್ನ ಗಂಡ ಸರಿಯಿಲ್ಲ, ಅವನು ಬೇರೆ ಯಾರನ್ನೋ ಮದುವೆ ಆಗಿದ್ದಾನೆ. ಕಣ್ಣಿಂದ ನೀನು ಅದನ್ನೆಲ್ಲ ನೋಡುವುದು ಬೇಡ ಅಂದಾಗ ನಿಜವಾಗಲೂ ನನಗೆ ದುಃಖವಿರಲಿಲ್ಲ. ನನ್ನ ಗಂಡನನ್ನು ನಾನು ಮರೆತೇ ಬಿಟ್ಟಿದ್ದೇನೆ. ಅವನು ನನ್ನ ಬದುಕಿನಲ್ಲಿ ಇದ್ದ ಅನ್ನುವುದು. ದಿನಗಳು ಕಳೆದಂತೆ ಅಮ್ಮ, ಅಪ್ಪ, ನನ್ನ ಚಿಕ್ಕ ಅಣ್ಣ ಎಲ್ಲರೂ ನನ್ನ ಜೊತೆ ಬಂದು ಇರಲು ತೊಡಗಿದರು. ನನಗೆ ಡೆಲಿವರಿ ಸಮಯ ಅಂತ ಮುದ್ದಾದ ಹೆಣ್ಣು ಮಗು ಆದಳು. ಆ ಮಗು ನೋಡಲು ನಾನು ಚಿಕ್ಕಂದಿನಲ್ಲಿ ಯಾವ ರೀತಿ ಇದ್ದೆ ಅದೇ ರೀತಿ ಇದ್ದಳು. ಅಪ್ಪ ಅಮ್ಮನಿಗೆ ಸ್ವಲ್ಪ ಸಮಾಧಾನವಾಯಿತು. ಅವರಿಗೆ ನನಗೆ ಒಂದು ಪುಟ್ಟ ಮಗುವಾಗಿದೆ. ನಾನು ಇದ್ದ ಮನೆಯನ್ನು ಬದಲಾಯಿಸಿ ಒಂದು ಹೊಸ ಮನೆಯನ್ನು ಅಪ್ಪ ಅಮ್ಮ ನನಗೆ ತೆಗೆದುಕೊಟ್ಟರು. ಅವರು ಕೂಡ ನನ್ನ ಜೊತೆಯಲ್ಲೇ ಇರಲು ಆರಂಭಿಸಿದರು. ನನ್ನ ಜೊತೆಯಲ್ಲಿ ಹುಟ್ಟಿದವರಿಗೆಲ್ಲ ಮದುವೆಯಾಗಿ ಅವರವರ ಸಂಸಾರದಲ್ಲಿ ಚೆನ್ನಾಗಿ ಇದ್ದಾರೆ. ಅದಕ್ಕಾಗಿ ಅಪ್ಪ ಅಮ್ಮ ಶಾಶ್ವತವಾಗಿ ನನ್ನ ಜೊತೆ ಇರುವ ನಿರ್ಧಾರ ಮಾಡಿದರು. ನನ್ನ ಮಗಳನ್ನು ಚೆನ್ನಾಗಿ ಸಾಕುತ್ತಿದ್ದಾರೆ. ನಾನು ಕೆಲಸಕ್ಕೆ ಸೇರಿದಾಗ ಸಂಬಳ ಕಡಿಮೆ ಇತ್ತು. ಈಗ ಕೈ ತುಂಬ ಸಂಬಳ ಬರುತ್ತದೆ. ದುಡ್ಡಿನ ಸಮಸ್ಯೆ ನನಗೆ ಇಲ್ಲ. ನಾನು ತುಂಬ ಚೆನ್ನಾಗಿ ಇದ್ದೇನೆ. ಅಪ್ಪ ಅಮ್ಮ ಒಂದೇ ಸಮನೆ ಹಠ ಮಾಡುತ್ತಿದ್ದಾರೆ. ದಯವಿಟ್ಟು ಮದುವೆಗೆ ಒಪ್ಪಿಕೋ. ನಮ್ಮ ಸಂಬಂಧಿಕರಲ್ಲೇ ತುಂಬ ಜನ ನೆಂಟರು ಇದ್ದಾರೆ. ಬೇಕಾದರೆ ನಿನ್ನ ಮಗಳನ್ನು ನಾವು ಸಾಕುತ್ತೇವೆ ಅಂತ. ಅದನ್ನು ನಾನು ಹೇಗೆ ಒಪ್ಪಲು ಸಾಧ್ಯ? ನನ್ನ ಮಗುವನ್ನು ನಾನೇ ಸಾಕಬೇಕು. ಬೇರೆಯವರಿಗೆ ಕೊಟ್ಟು ಮದುವೆ ಆಗುವಷ್ಟು ಆಸೆ ಮದುವೆ ಮೇಲೆ ಇಲ್ಲಮ್ಮ ಅಂತ ಹೇಳಿದೆ. ಹುಡುಗ ಒಳ್ಳೆಯವನಾಗಿದ್ದು ಮದುವೆಗೆ ಒಪ್ಪಿಕೊಂಡರೂ ನಂತರ ಅವನು ನಿನ್ನ ಮಗಳನ್ನು ನಮ್ಮ ಜೊತೆ ಇಟ್ಟುಕೊಳ್ಳುವುದು ಬೇಡ ಅಂದರೆ ಪುನಃ ಬ್ರೇಕಪ್. ಪುನಃ ಹೃದಯ ಒಡೆಯುತ್ತದೆ. ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಅಮ್ಮ. ನನಗೆ ಕೆಲಸವಿದೆ. ನನ್ನ ಮಗಳ ಜೊತೆ ಸಮಯ ಕಳೆಯಲು ಕೂಡ ಸಮಯವಿಲ್ಲ ಅಂತ ಹೇಳಿದರು. ಅವರು ಪದೇ ಪದೇ ಹಠ ಮಾಡುತ್ತಿದ್ದರು. ಒಂದು ಬಾರಿ ಹೇಳಿದೆ, ನೀವು ತುಂಬ ಕಷ್ಟ ಕೊಟ್ಟರೆ ನಾನು ಮನೆ ಬಿಟ್ಟು ಹೊರಟು ಹೋಗುತ್ತೇನೆ ಅಂತ. ಈಗ ಯಾರೂ ಕೂಡ ನನ್ನನ್ನು ಬಲವಂತ ಮಾಡುವುದಿಲ್ಲ. ಅವರಿಗೂ ವಯಸ್ಸಾಗಿದೆ, ಸಾಕಾಗಿದೆ ಹೇಳಿ ಹೇಳಿ. ನನ್ನ ಮಗಳು ದಿನಗಳು ಕಳೆದಂತೆ ಎತ್ತರಕ್ಕೆ ಬೆಳೆಯುತ್ತಿದ್ದಾಳೆ. ವಯಸ್ಸಿಗೆ ಬಂದಳು. ಮೊನ್ನೆ ಆಸ್ಪತ್ರೆಯಿಂದ ಮನೆಗೆ ತೆಗೆದುಕೊಂಡು ಬಂದಾಗ ಎಷ್ಟು ಚಿಕ್ಕ ಮಗುವಾಗಿದ್ದಳು. ಈಗ ನೋಡಿದರೆ ಇಷ್ಟು ಬೇಗ ವಯಸ್ಸಿಗೆ ಬಂದಿದ್ದಾಳೆ. ನನ್ನ ಅಮ್ಮ ಚೆನ್ನಾಗಿ ಆರೈಕೆ ಮಾಡುತ್ತಿದ್ದರು. ನಾನು ಕೂಡ 1 ತಿಂಗಳುಗಳ ಕಾಲ ರಜೆ ತೆಗೆದುಕೊಂಡೆ ಕೆಲಸಕ್ಕೆ. ನನ್ನ ಮುದ್ದಿನ ಮಗು ಒಂದೇ ಒಂದು. ನಾನು ಚೆನ್ನಾಗಿ ಆರೈಕೆ ಮಾಡಬೇಕು ಅಲ್ಲವೇ? ಆರೈಕೆ ಮಾಡುತ್ತಿದ್ದ ದಿನಗಳನ್ನು ನೆನಪಿಸಿಕೊಂಡು ನನಗೆ ಒಂದು ರೀತಿ ಖುಷಿ, ತೃಪ್ತಿ ಆಯಿತು. ಇಂದು ಅದೇ ಮಗಳ ಮದುವೆ. ಅವಳಿಗೆ ಈಗ 25 ವರ್ಷ ವಯಸ್ಸು. ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಇದ್ದಾಳೆ. ಹುಡುಗ ಕೂಡ ಅವಳು ಇಷ್ಟಪಟ್ಟಿದ್ದ ಹುಡುಗನೇ. ನನಗೆ ಹುಡುಗನ ಬಗ್ಗೆ ಸರಿಯಾಗಿ ತಿಳಿದಿಲ್ಲ. ಮದುವೆ ಆದರೆ ಅವನನ್ನೇ, ಇಲ್ಲವಾದರೆ ಒಬ್ಬಳೇ ಇರುತ್ತೇನೆ ಅಂತ ಹೇಳಿದಳು. ಒಮ್ಮೊಮ್ಮೆ ನನಗೆ ಅನಿಸಿತು ನನ್ನ ಬದುಕಿನ ರೀತಿ ಇವಳ ಬದುಕು ಆಗುತ್ತಿದೆ ಅಂತ. ಆದರೆ ದಿನದಿಂದ ದಿನಕ್ಕೆ ಅವಳು ಜಾಸ್ತಿ ಹಠ ಹಿಡಿದಳು. ಆಗ ಅಣ್ಣ ಹೇಳಿದರು, ತುಂಬ ಕಡೆ ವಿಚಾರಿಸಿದೆವು, ಹುಡುಗ ತುಂಬ ಒಳ್ಳೆಯವನು, ಕಣ್ಣು ಮುಚ್ಚಿಕೊಂಡು ಮದುವೆ ಮಾಡು ಅಂತ. ನಾನು ಕೂಡ ಮದುವೆಗೆ ಒಪ್ಪಿದೆ. ಏಕೆಂದರೆ ನನ್ನ ಕೈ ಮೀರಿ ಹೋಗಿತ್ತು. ಯಾರೂ ಕೂಡ ಈಗ ನನ್ನ ಮಾತನ್ನು ಕೇಳುವುದಿಲ್ಲ. ಹಳದಿ ಶಾಸ್ತ್ರವನ್ನು ಅವರವರ ಮನೆಯಲ್ಲಿ ಮಾಡಿಕೊಳ್ಳುವುದು. ಚಪ್ಪರದ ಶಾಸ್ತ್ರ ತುಂಬ ಚೆನ್ನಾಗಿ ಮಾಡಿದೆವು. ಆದರೆ ರಿಸೆಪ್ಷನನ್ನು ಮದುವೆ ಆದ ಮೇಲೆ ಮಾಡುವುದು ಅಂತ ಹೇಳಿದ್ದರು. ಈ ಮದುವೆ ವಿಚಿತ್ರವಾಗಿದೆ, ಏನೋ ಹೆಚ್ಚು ಕಡಿಮೆ ನಡೆಯುತ್ತಿದೆ ಅಂತ ಮನಸ್ಸಿಗೆ ಮೊದಲೇ ಸೂಚನೆ ಬಂದರು. ನಾನು ಅದನ್ನು ಇಗ್ನೋರ್ ಮಾಡಿದೆ. ಆದರೆ ಪದೇ ಪದೇ ಹಿಂಸೆ ಆಗುತ್ತಿದೆ. ಸ್ವಲ್ಪ ಹೊತ್ತು ಮಲಗಬೇಕು ಅಂತ ಅಲ್ಲೇ ಲೋಟದಲ್ಲಿ ಇದ್ದ ಜ್ಯೂಸನ್ನು ಕುಡಿದು ಚೌಲ್ಟ್ರಿಯಲ್ಲಿ ನನಗೆ ಕೊಟ್ಟಿದ್ದ ರೂಮಿನಲ್ಲಿ ಹೋಗಿ ಮಲಗಿದೆ ಅಷ್ಟೇ. ಆದರೆ ಮಧ್ಯರಾತ್ರಿ ಎಚ್ಚರವಾದಾಗ ನನ್ನ ಬದುಕಿನಲ್ಲಿ ಏನೇನೋ ಆಗಬಾರದು
ಅದು ನನಗೆ ತಿಳಿಯದೆ ಆಗಿದೆ. ಏಕೆಂದರೆ ಕತ್ತಲೆ ಅಂತ ನಾನು ಲೈಟನ್ನು ಹಾಕಲು ಪ್ರಯತ್ನಿಸಿದೆ, ಆದರೆ ಸ್ವಿಚ್ ಬಗ್ಗೆ ತಿಳಿಯಲಿಲ್ಲ. ಸ್ವಲ್ಪ ಸಮಯಕ್ಕೆ ಕರೆಂಟ್ ಬಂತು. ಆಗ ಪಕ್ಕ ಇದ್ದ ಮನುಷ್ಯನನ್ನು ನೋಡಿ ಪ್ರಾಣ ಬಾಯಿಗೆ ಬಂದಂತೆ ಅನಿಸಿತು. ಅವನು ಬೇರೆ ಯಾರೂ ಅಲ್ಲ, ನನ್ನ ಮಗಳನ್ನು ಮದುವೆ ಆಗಬೇಕು ಅಂತ ಇದ್ದ ಹುಡುಗ. ಅವಳಿಗಿಂತ ವಯಸ್ಸಿನಲ್ಲಿ ತುಂಬ ದೊಡ್ಡವನು. ಅವನು ನನ್ನನ್ನು ತುಂಬ ಮರ್ಯಾದೆ ಕೊಟ್ಟು ಮಾತನಾಡಿಸುತ್ತಾನೆ. ಪ್ರತಿಯೊಬ್ಬರಿಗೂ ಕೂಡ ಅದೇ ರೀತಿ ಮರ್ಯಾದೆ ಬೇಕೋ ಅಲ್ಲವೇ? ನನ್ನ ಮೈ ಮೇಲೆ ಬಟ್ಟೆ ಇಲ್ಲ, ಅವನ ಮೈ ಮೇಲೆ ಬಟ್ಟೆ ಇಲ್ಲ. ಸಂಪೂರ್ಣವಾಗಿ ಇಬ್ಬರು ಬೆತ್ತಲಾಗಿದ್ದೇವೆ. ಅವನು ನನ್ನ ದೇಹಕ್ಕೆ ಅಂಟಿಕೊಂಡು ಮಲಗಿದ್ದಾನೆ. ಅವನನ್ನು ದೂರ ತಳ್ಳಿದರೂ ಕೂಡ ನಗುತ್ತಾ ನನ್ನ ಸೊಂಟವನ್ನು ಕಚ್ಚಿದ. ಪುನಃ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ. ಹಂಗಾತನೆ, ಬೇಡ, ನನಗೆ ಮಗಳಿದ್ದಾಳೆ, ನೀನು ನನ್ನ ಅಳಿಯ ಆಗುವವನು. ಅವಳ ಜೊತೆ ಎಲ್ಲ ಶಾಸ್ತ್ರವನ್ನು ಮಾಡಿ ನನ್ನ ಜೊತೆ ಏಕೆ ಈ ಮೊದಲ ರಾತ್ರಿ ಅಂತ ಹೇಳಿದರು. ಅಳಲು ಕೂಡ ಭಯ. ಅಕ್ಕಪಕ್ಕ ಯಾರಾದರೂ ಇದ್ದರೆ, ನನ್ನ ಶಬ್ದಕ್ಕೆ ಒಳಗೆ ಬಂದರೆ ಹೋಗುವುದು ನನ್ನ ಮರ್ಯಾದೆ. ಇಷ್ಟು ದಿನ ನಾನು ಕಾಪಾಡಿಕೊಂಡಿದ್ದ ನನ್ನ ಮಾನ ಹಾಳಾಗಿ ಹೋಯಿತು ಅಂತ ಅಳಲು ಶುರು ಮಾಡಿದೆ. ನನ್ನ ಬದುಕಿನಲ್ಲಿ, ನನ್ನ ಮಗಳ ಬದುಕಿನಲ್ಲಿ ಏಕೆ ಈ ರೀತಿ ಆಟವಾಡಿದೆ? ಅವಳು ಮದುವೆಯ ಬಗ್ಗೆ ತುಂಬ ಆಸೆಯನ್ನು ಇಟ್ಟುಕೊಂಡಿದ್ದಾಳೆ. ನಾವು ನಿನಗೆ ಏನು ಮೋಸ ಮಾಡಿದ್ದೇವೆ ಅಂದಾಗ ಅವನು ನಗುತ್ತಾ ಪುನಃ ನನ್ನನ್ನು ತಬ್ಬಿಕೊಂಡ. ನನ್ನನ್ನು ಬಿಟ್ಟು ದೂರ ಹೋಗು ಅಂತ ಹೇಳಿದರೂ ಅವನು ಕೇಳುತ್ತಿಲ್ಲ. ಹತ್ತಿರ ಬರುತ್ತಿದ್ದಾನೆ. ತುಂಬ ಮಾದಕವಾಗಿ ನನ್ನ ದೇಹವನ್ನು ಆವರಿಸುತ್ತಿದ್ದಾನೆ. ಅವನನ್ನು ದೂರ ತಳ್ಳಿದಷ್ಟು ಹತ್ತಿರ ಮಾಡಿಕೊಳ್ಳಬೇಕು ಅನ್ನುವ ಆಸೆಯಾಗುತ್ತಿದೆ ಕ್ರಮೇಣ ನನಗೆ. ಆದರೆ ಅವನು ನನ್ನ ಅಳಿಯ ಆಗುವನು ಅಂತ ಮನಸ್ಸು ಕಿರುಚಿ ಕಿರುಚಿ ಹೇಳುತ್ತಿದೆ. ಅಳಿಯನಿಗೆ ಈ ರೀತಿ ಸೆರಗು ಆಸಬಾರದು ಅಂದ. ಅವನು ನನ್ನ ದೇಹದ ರಸವನ್ನು ಇರುತ್ತಿದ್ದಾನೆ. ಸಡನ್ನಾಗಿ ನನ್ನ ತುಟಿಗೆ ಅವನ ತುಟಿಯನ್ನು ಒತ್ತಿದ. ತುಂಬ ರೋಮಾಂಚನಕರವಾಗಿತ್ತು. ನಿಜವಾಗಲೂ ಈಗ ನಾನೇ ಅವನಿಗಾಗಿ ಕರಗುತ್ತಿದ್ದೇನೆ. ಅವನನ್ನು ನನ್ನ ಬದುಕಿನಲ್ಲಿ ಇಟ್ಟುಕೊಂಡು ಬಿಡೋಣ ಅನ್ನುವಷ್ಟು ನನ್ನ ದೇಹ ಮತ್ತು ಮನಸ್ಸು ಕೂಗಿ ಹೇಳುತ್ತಿದೆ. ಮಗಳು ಅಂದಾಗ ಸ್ವಲ್ಪ ದುಃಖವಾಗುತ್ತಿದೆ. ನಂತರ ಮನಸ್ಸಿಗೆ ಅನಿಸಿತು, ಮಗಳಿಗೆ ಇನ್ನೂ ವಯಸ್ಸಿದೆ. ಇವನಿಲ್ಲವಾದರೆ ಇವನಿಗಿಂತ ಒಳ್ಳೆಯ ಹುಡುಗನನ್ನು ಮದುವೆ ಆಗಬಹುದು. ಆದರೆ ನನಗೆ ಆಯ್ಕೆ ಇಲ್ಲ. ಮದುವೆಯಾಗಿ ನನ್ನ ಮಗಳು ಗಂಡನ ಮನೆಗೆ ಹೊರಟು ಹೋದರೆ ನಾನು ಒಂಟಿ ಆಗುತ್ತೇನೆ ಅಂತ ಅಂದುಕೊಂಡೆ. ಆದರೆ ಅಪ್ಪ, ಅಮ್ಮ, ಅಣ್ಣಂದಿರು ಎಲ್ಲರೂ ಗಲಾಟೆ ಮಾಡುತ್ತಾರೆ. ಇಷ್ಟು ದಿನ ನೀನು ಮದುವೆ ಆಗು ಅಂತ ನಾವು ಬಲವಂತ ಮಾಡಿದೆವು. ಆದರೆ ನೀನು ಇಂದು ಮದುವೆಯ ಮಂಟಪದಲ್ಲಿ ನಿನ್ನ ಅಳಿಯನಾಗುವನ ಜೊತೆ ಮೊದಲ ರಾತ್ರಿ ಮಾಡಿಕೊಂಡಿದ್ದೀಯ ಅಂತ ಚೀಮಾರಿ ಹಾಕುತ್ತಾರೆ. ಭಯವಾಗಿ ಅವನನ್ನು ದೂರ ತಳ್ಳಿದೆ. ನನ್ನ ಬಟ್ಟೆಯನ್ನು ಸರಿ ಮಾಡಿಕೊಂಡು ರೂಮಿನಿಂದ ಹೊರಗೆ ಹೋಗಲು ಪ್ರಯತ್ನಿಸಿದೆ. ಆದರೆ ಅವನು ಏನು ಮಾತನಾಡದೆ ನಗುತ್ತಾ ಏನೋ ಹೇಳಲು ಪ್ರಯತ್ನಿಸಿದ. ನಾನು ಅವನ ಕೆನ್ನೆಗೆ ಹೊಡೆದೆ, ನನ್ನ ಜೊತೆ ಮಾತನಾಡಬೇಡ ಅಂತ. ಪುನಃ ಪುನಃ ನನ್ನ ಕೆನ್ನೆಗಳನ್ನು ಹಿಡಿದುಕೊಂಡು ಏನೋ ಹೇಳಲು ಪ್ರಯತ್ನಿಸಿದ. ಆದರೆ ನಾನು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವನು ಏನೋ ಹೇಳಲು ಪ್ರಯತ್ನಿಸಿದ. ಪುನಃ ಪುನಃ ನಾನು ಬಾತ್ರೂಮ್ಗೆ ಹೊರಟು ಹೋಗಿ ನನ್ನನ್ನು ನಾನು ಲಾಕ್ ಮಾಡಿಕೊಂಡೆ. ಕಿವಿಯನ್ನು ಮುಚ್ಚಿಕೊಂಡೆ. ಹೊರಗೆ ಬಂದಾಗ ಅವನು ಇರಲಿಲ್ಲ. ನಾನು ಜೋರಾಗಿ ಅಳುತ್ತಿದ್ದೆ. ನಾಳೆ ಮದುವೆ ನಿಂತು ಹೋಗುತ್ತದೆ. ಏನೋ ಅಕಸ್ಮಾತ್ ಮದುವೆ ಆದರೆ ಅಂತಹ ಹುಡುಗನ ಜೊತೆ ನನ್ನ ಮಗಳ ಮದುವೆ. ಅಯ್ಯೋ ಅಮ್ಮ ಮತ್ತು ಮಗಳಿಗೆ ಒಬ್ಬನೇ ಹುಡುಗನ. ಬದುಕು ತುಂಬ ಭಯಾನಕವಾಗಿದೆ ಅಂತ ಅನಿಸಿ ರಾತ್ರಿ ಪೂರ್ತಿ ಅತ್ತೆ. ಬೆಳಗ್ಗೆ ಎಚ್ಚರವಾದಾಗ ನನ್ನ ರೂಮನ್ನು ಯಾರೋ ಜೋರಾಗಿ ಬಡಿಯುತ್ತಿದ್ದಾರೆ. ನಿಜವಾಗಲೂ ಭಯವಾಗಿತ್ತು. ನಿಧಾನವಾಗಿ ನನ್ನ ಬಟ್ಟೆಗಳನ್ನು ನನ್ನನ್ನು ಕನ್ನಡಿಯಲ್ಲಿ ನೋಡಿಕೊಂಡು ಸರಿ ಮಾಡಿಕೊಂಡೆ. ಬಾಗಿಲನ್ನು ತೆಗೆದಾಗ ನನ್ನ ಮಗಳು, ಅಮ್ಮ ನೀನು ರೆಡಿಯಾಗಿಲ್ಲವೇ, ಬೇಗ ಸ್ನಾನ ಮಾಡು ಅಂತ ಅವಳ ಕೈಯಾರ ಸ್ನಾನ ಮಾಡಿಸಿದಳು. ನಾನು ಅಳುತ್ತಿದ್ದೆ. ಅದಕ್ಕೆ ನಾನು ಮದುವೆ ಆಗಿ ಹೋಗುತ್ತೇನೆ ಅಂತ ನೀನು ಅಳಬೇಡ. ದಿನಕ್ಕೆ 1 ಸಾರಿಯಾದರೂ ನಿನ್ನನ್ನು ನಾನು ಮೀಟ್ ಮಾಡುತ್ತೇನೆ ಅಂತ ಸಾಂತ್ವನ ನೀಡಿದಳು. ನಂತರ ಅವಳ ಕೈಯಾರ
ನನ್ನನ್ನು ರೆಡಿ ಮಾಡಿದಳು. ನನಗೆ ತಿಳಿಯದೆ ಹೊಸ ಸೀರೆಯನ್ನು ತಂದಿದ್ದಾಳೆ. ಬ್ಲೌಸ್ ಕೂಡ ಡಿಸೈನ್ ಮಾಡಿಸಿದ್ದಾಳೆ. ಅವಳ ಪ್ರೀತಿಗೆ ನಾನು ಕರಗಿ ಹೋದೆ. ಆ ಹುಡುಗನನ್ನು ಇವಳು ಹೇಗೆ ಮದುವೆ ಆಗುತ್ತಾಳೆ? ಅವಳಿಗೆ ಹೇಳೋಣ ಅಂತ ಬಾಯಿ ತೆಗೆದರೆ ಬಾಯಿ ಬರುತ್ತಿಲ್ಲ. ನನ್ನನ್ನು ರೆಡಿ ಮಾಡಿ ನನ್ನ ಅತ್ತಿಗೆ ಜೊತೆ ಮದುವೆಯ ಮಂಟಪದ ಕಡೆ ಕಳಿಸಿದಳು. ಮಂಟಪದಲ್ಲಿ ನನ್ನ ಜೊತೆ ರಾತ್ರಿ ಕಳೆದಿದ್ದ, ನನ್ನ ಸರ್ವಸ್ವವನ್ನು ದೋಚಿದ್ದ ನನ್ನ ಅಳಿಯ ಆಗುವವನು ಎಲ್ಲ ಶಾಸ್ತ್ರವನ್ನು ಮಾಡುತ್ತಿದ್ದಾನೆ. ಅವನು ನನ್ನ ಮುಖವನ್ನು ನೋಡಿ ಪುನಃ ತಲೆ ಬಗ್ಗಿಸಿಕೊಂಡ. ಅವನಿಗೆ ಯಾವುದೇ ಪಶ್ಚಾತ್ತಾಪವಿಲ್ಲ. ನಾನು ಈ ಸಂದರ್ಭದಲ್ಲಿ ಮೌನವಾಗಿ ಇದ್ದೆ. ನನ್ನ ಮಗಳ ಬದುಕು ಹಾಳಾಗಿ ಹೋಗುತ್ತದೆ ಅಂತ ದುಃಖ ಹುಮ್ಮಳಿಸಿ ಬರುತ್ತಿದ್ದೆ. ಅಳುತ್ತಿದ್ದೇನೆ. ಅತ್ತಿಗೆ ಸಮಾಧಾನ ಮಾಡುತ್ತಿದ್ದಾಳೆ. ಎಲ್ಲರಿಗೂ ಹೇಗೆ ಹೇಳಲಿ? ನಾನು ಅವನನ್ನು ಬೈದರೆ ಅವನು ರಾತ್ರಿ ನಡೆದ ವಿಷಯವನ್ನು ಪ್ರತಿಯೊಬ್ಬರಿಗೂ ಹೇಳಿ ನನ್ನನ್ನೇ ಅಪರಾಧಿಯಾಗಿ ಮಾಡಿದರೆ ಇನ್ನೂ ದುಃಖವಾಗಿ ಬೆವರುತ್ತಿದ್ದಾಳೆ. ಅಷ್ಟರಲ್ಲಿ ಪುರೋಹಿತರು ಮದುವೆ ಹುಡುಗಿಯನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿದರು. ನಾನು ಹಿಂದೆ ತಿರುಗಿ ನೋಡುತ್ತಿದ್ದೇನೆ. ನನ್ನ ಮಗಳು ಬರುತ್ತಿದ್ದಾಳೇನೋ ಅಂತ. ಅಯ್ಯೋ, ಅವನ ಕೈಯಲ್ಲಿ ತಾಳಿಯನ್ನು ಕಟ್ಟಿಸಿಕೊಂಡು ಬಿಡುತ್ತಾಳೆ ಅಂತ ನಾನು ಸತ್ಯವನ್ನು ಹೇಳಲು ಮೇಲೆ ಎದ್ದೆ. ಇನ್ನೇನೋ ಸತ್ಯವನ್ನು ಹೇಳಬೇಕು ಅಂತ ಬಾಯನ್ನು ಓಪನ್ ಮಾಡಿದೆ. ನನ್ನ ಮಗಳು ಬಂದು ನನ್ನ ಕೈಯನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಕಣ್ಣಿನಲ್ಲಿ ಸಾಂತ್ವನ ಹೇಳಿದಳು. ಏನು ಮಾತನಾಡಬೇಡ, ಮೌನವಾಗಿರು. ಇದು ತುಂಬ ಸಲ ಆಗಿದೆ ನನಗೆ. ಈ ಆಧುನಿಕತೆ ತಿಳಿಯದೇ ಇದ್ದಾಗ, ಅವಳು ತುಂಬ ಜನ ಇದ್ದಾಗ ಇದೇ ರೀತಿ ಸನ್ನೆ ಮಾಡುವುದು. ಈ ಸಮಯದಲ್ಲಿ ಮೌನವಾಗಿ ಇದ್ದು ಬಿಡು, ನಾನು ನೋಡಿಕೊಳ್ಳುತ್ತೇನೆ ಅನ್ನುವ ರೀತಿ ಇರುತ್ತದೆ ಅವಳ ಸನ್ನೆ. ಇಂದು ಅದೇ ರೀತಿ ಆಯಿತು. ಅವಳು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಂಟಪದ ಕಡೆ ಕರೆದುಕೊಂಡು ಹೋಗುತ್ತಿದ್ದಾಳೆ. ಅಲ್ಲಿ ಏನಾಗುತ್ತಿದೆ ಅಂತ ತಿಳಿಯುತ್ತಿಲ್ಲ. ಮದುವೆಯ ಹುಡುಗನ ಪಕ್ಕ ನನ್ನನ್ನು ಕೂರಿಸಿದಳು. ಇನ್ನೂ ಮೌನವಾಗಿರಲು ಸಾಧ್ಯವಾಗದೆ, ಏನು ಮಾಡುತ್ತಿದ್ದೀಯಾ? ಮದುವೆ ನಿನ್ನದು, ನಾನೇಕೆ ಕುಳಿತುಕೊಳ್ಳಲಿ ಅಂದಾಗ, ಅಮ್ಮ ಮದುವೆ ನಿನ್ನದೇ. ನಿನ್ನ ಮದುವೆ ಅಂದರೆ ಇಲ್ಲಿಯವರೆಗೂ ನೀನು ಬರುವುದಿಲ್ಲ, ಅದಕ್ಕೆ ನನ್ನ ಮದುವೆ ಅಂತ ಸುಳ್ಳು ಹೇಳಿ ನಿನ್ನ ಮದುವೆಯನ್ನು ಮಾಡುತ್ತಿರುವುದು. ಹುಡುಗನ ವಯಸ್ಸಾದರೂ ನೋಡಿ ನೀನು ಹೇಗೆ ಒಪ್ಪಿಕೊಂಡೆ? ನಿನ್ನ ಮಗಳು ಇಷ್ಟೊಂದು ವಯಸ್ಸಾಗಿರುವ ನಿನ್ನ ವಯಸ್ಸಿನ ಹುಡುಗನನ್ನು ಹೇಗೆ ಮದುವೆ ಆಗುತ್ತಾಳೆ ಅಂತ ನೀನು ಅಂದುಕೊಂಡೆ? ದಯವಿಟ್ಟು ಮದುವೆ ಆಗಿಬಿಡು. ನನ್ನ ಬಾಸ್ ನಿನ್ನನ್ನು ಮೊದಲ ಸಲ ಯಾವುದೋ ದೇವಸ್ಥಾನದಲ್ಲಿ ನೋಡಿದ್ದರಂತೆ, 20 ವರ್ಷಗಳ ಹಿಂದೆ. ಅಂದಿನಿಂದ ಇಲ್ಲಿಯವರೆಗೂ ನಿನಗಾಗಿ ಕಾಯುತ್ತಿದ್ದಾರೆ. ನಿನ್ನನ್ನು ಹುಡುಕುತ್ತಾ ಅಕಸ್ಮಾತ್ತಾಗಿ ನಾನು ನಿನ್ನ ಮಗಳು ಅನ್ನುವುದು ತಿಳಿಯಿತು. ಅವರು ನಿನ್ನ ಮೇಲೆ ತುಂಬ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ. ಒಂದೇ ಒಂದು ಬಾರಿ ನಿನ್ನನ್ನು ನೋಡಿ ಮದುವೆಯಾದರೆ ಇವಳನ್ನೇ ಮದುವೆ ಆಗುವುದು, ಇಲ್ಲವಾದರೆ ಬದುಕನ್ನು ಇವಳ ಹೆಸರಿನಲ್ಲೇ ಕಳೆದು ಬಿಡುತ್ತೇನೆ ಅಂತ. ಅಷ್ಟೊಂದು ಪರಿಶುದ್ಧವಾದ ಪ್ರೀತಿ. ಅವಳು ಹೇಳುತ್ತಿದ್ದರೆ ನನಗೆ ಅದು ಅರ್ಥವಾಗದೆ ಆ ಮನುಷ್ಯನ ಮುಖವನ್ನು ನೋಡಿದೆ. ಅಷ್ಟೊಂದು ಒಳ್ಳೆಯವನು ನನ್ನ ಜೊತೆ ನನ್ನ ಅಪ್ಪಣೆ ಇಲ್ಲದೆ ನನ್ನ ದೇಹವನ್ನು ಏಕೆ ಬಳಸಿಕೊಂಡ? ಅದು ಅರ್ಥವಾಗುತ್ತಿಲ್ಲ. ಆಗ ನನ್ನ ಮಗಳು, ನನ್ನ ಅಪ್ಪ ಅಮ್ಮ, ಅಣ್ಣಂದಿರು, ಅತ್ತಿಗೆಯಂದಿರು ಪ್ರತಿಯೊಬ್ಬರು ಪ್ಲೀಸ್ ಮದುವೆ ಆಗು ಅಂತ ನನ್ನ ಕೈಕಾಲನ್ನು ಹಿಡಿಯುತ್ತಿದ್ದಾರೆ. ಬೇಡ ಅನ್ನಲು ಅವಕಾಶ ಕೊಡದೆ ನಾನು ಶಾಂತವಾಗಿದ್ದೆ. ಅವನು ತಾಳಿ ಕಟ್ಟಿದ ಸಪ್ತಪದಿ ಅವನ ಜೊತೆಯಲ್ಲೇ ತುಳಿದೆ. ಮಗಳು ಬಿಟ್ಟಿಲ್ಲ. ಅವಳ ಪ್ರಕಾರ ಅವಳು ನನ್ನನ್ನು ಅವರ ಬಾಸ್ ಜೊತೆ ಮದುವೆ ಮಾಡಲು ಅವಳು ಪ್ರೀತಿ ಮಾಡಿದ್ದೇನೆ ಅನ್ನುವ ಸುಳ್ಳು ಹೇಳಿದ್ದಾಳೆ. ವಾರದಲ್ಲಿ ಅವಳು ಅಮೆರಿಕದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ಗಾಗಿ ಕೆಲಸದ ಮೇಲೆ ಹೋಗುತ್ತಾಳೆ. ಬರುವುದು ತಿಂಗಳಾಗಬಹುದು, ವರ್ಷವಾಗಬಹುದು. ಅಷ್ಟರಲ್ಲಿ ನನ್ನನ್ನು ಒಂದು ಸೇಫ್ ಆಗಿರುವ ಹ್ಯಾಂಡ್ಗೆ ಕೊಡಬೇಕು ಅನ್ನುವುದು ಅವಳ ಉದ್ದೇಶವಾಗಿತ್ತು. ಈ ವಿಷಯ ತಿಳಿದ ಮೇಲೆ ನನಗೆ ನಿಜವಾಗಲೂ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಯುತ್ತಿಲ್ಲ. ಇಷ್ಟು ದಿನವಾದ ಮೇಲೆ ನನ್ನನ್ನು ನಾನು ಒಬ್ಬಳೇ ನೋಡಿಕೊಳ್ಳುತ್ತಿದ್ದೆ. ನನಗೆ ಇನ್ನೊಬ್ಬರ ಅವಶ್ಯಕತೆ ಇರಲಿಲ್ಲ. ಇವಳು ಏಕೆ ಈ ರೀತಿ ಮಾಡುತ್ತಿದ್ದಾಳೆ ಅಂತ ಅನಿಸಿದರೂ ಕೂಡ ಮೌನವಾಗಿ ಇರಲೇಬೇಕಿತ್ತು. ಏಕೆಂದರೆ ನನ್ನಿಂದ ತುಂಬ ದೂರ ಹೋಗುತ್ತಿದ್ದಾಳೆ ಮದುವೆ ಆಗಿ. ಎಲ್ಲರೂ ಖುಷಿಪಟ್ಟರು. ಯಾರ ಮುಖದಲ್ಲೂ ಸ್ವಲ್ಪ ಕೂಡ ಪಶ್ಚಾತ್ತಾಪವಾಗಲಿ ದುಃಖವಾಗಲಿ ಇಲ್ಲ. ಹುಡುಗ ನನ್ನ ಕೈಯನ್ನು ಹಿಡಿದುಕೊಂಡ. ನಾನು ಭಯಪಟ್ಟೆ. ಆಗ ನನ್ನ ಮಗಳು, ಅಮ್ಮ ನಮ್ಮ ಬಾಸ್ ತುಂಬ ಒಳ್ಳೆಯವರು, ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಅವರ ಜೊತೆ ಹೋಗಿ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊ.
ನಾನು ನಾಳೆ ಬರುತ್ತೇನೆ, ಜಾಸ್ತಿ ಯೋಚಿಸಬೇಡ. ನಾನು ನಿನಗಿಂತ ತುಂಬ ಯೋಚನೆ ಮಾಡಿ ಮದುವೆ ಮಾಡಿಸಿರುವುದು. ಮದುವೆ ಆದ ವಾರಕ್ಕೆ ಹೇಳುತ್ತೀಯಾ ನನಗೆ ಥ್ಯಾಂಕ್ಸ್. ನನಗೆ ಈಗ ಮದುವೆಯ ಜವಾಬ್ದಾರಿಗಳನ್ನು ಸಂಪೂರ್ಣ ಮಾಡಬೇಕು. ಎಲ್ಲರಿಗೂ ದುಡ್ಡನ್ನು ಪೇ ಮಾಡಬೇಕು. ಪ್ರತಿಯೊಂದನ್ನು ನೋಡಬೇಕು. ನಿನ್ನ ಮಗಳು ನಿನ್ನ ಮದುವೆಯನ್ನು ಗ್ರ್ಯಾಂಡಾಗಿ ಮಾಡಿದ್ದಾಳೆ ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ಟಳು. ಅವಳ ಬಾಸ್ ಕೈಯನ್ನು ಹಿಡಿದುಕೊಂಡು, ಸರ್, ಅಮ್ಮ ತುಂಬ ಒಳ್ಳೆಯವಳು, ನೀವು ಕೂಡ ತುಂಬ ಒಳ್ಳೆಯವರು ಅಂತ ಅವರ ಕೈ ಮೇಲೆ ನನ್ನ ಕೈಯನ್ನು ಇಟ್ಟಳು. ಎರಡೂ ಕೈಗೆ ಮುತ್ತು ಕೊಟ್ಟಳು. ಅವರ ಕಾರ್ ನೋಡಿ ನಾನು ಬೆಚ್ಚಿದೆ. ಅದು ಎಷ್ಟೋ ಕೋಟಿ ಬೆಲೆ ಬಾಳುತ್ತದೆ. ಅವರ ಮನೆಗೆ ಹೋಗುವವರೆಗೂ ಕೂಡ ನಾನು ಏನು ಮಾತನಾಡಲಿಲ್ಲ. ಕಾರಿನಿಂದ ನನ್ನನ್ನು ಇಳಿಸಿಕೊಳ್ಳಲು ಕೂಡ ಕೆಲಸದವರು. ಮನೆ ತುಂಬ ದೊಡ್ಡದಾಗಿದೆ, ಅರಮನೆಯ ರೀತಿ. ಮನೆಯ ಮುಂದೆ ನನ್ನ ಮತ್ತು ನನ್ನನ್ನು ಈಗ ಮದುವೆ ಆಗಿರುವ ಗಂಡನ ಫೋಟೋ ಎರಡನ್ನು ಎಡಿಟ್ ಮಾಡಿ ಹಾಕಿದ್ದಾರೆ. ಮನೆಯ ಒಳಗೆ ಸೇರನ್ನು ಒದ್ದೆ. ಒಳಗೆ ಹೋದಾಗ ಆಶ್ಚರ್ಯ ಕಾದಿತ್ತು. ಆ ಮನೆ ಪೂರ್ತಿ ನನ್ನ ಫೋಟೋಗಳು. ಆ ಫೋಟೋಗಳು ನನ್ನ ಪರ್ಸ್ನಲ್ ಫೋನ್ನಲ್ಲಿ ಇತ್ತು. ಎಲ್ಲವನ್ನು ನನ್ನ ಮಗಳು ಕೊಟ್ಟಿದ್ದಾಳೆ ಅಂತ ಅನಿಸಿತು. ಇದನ್ನೆಲ್ಲ ಮಾಡಿ ನನ್ನನ್ನು ಬುಟ್ಟಿಗೆ ಹಾಕಿಕೊಳ್ಳಲು ಪ್ರಯತ್ನ ಮಾಡುತ್ತಿರಬಹುದು ಅಂತ ಅನಿಸಿತು. ನಂತರ ನನ್ನನ್ನು ನನ್ನ ರೂಮಿಗೆ ಕರೆದುಕೊಂಡು ಹೋದರು. ಅಲ್ಲಿ ನನ್ನ ಹಳೆಯ ಫೋಟೋ ಇತ್ತು. ನಿಜವಾಗಲೂ ಭಯವಾಯಿತು. ಅದು ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದ ಫೋಟೋ. ಅದನ್ನೇ ನೋಡುತ್ತಾ ಕಳೆದು ಹೋದೆ. ಹಿಂದೆಯಿಂದ ನನ್ನ ಗಂಡ ಬಂದು ಹೇಳಿದ, ಇದೇ ಸೀರೆಯಲ್ಲಿ ನಿನ್ನನ್ನು ನೋಡಿ ನಾನು ಪ್ರೀತಿಯಲ್ಲಿ ಬಿದ್ದಿದ್ದು. ತುಂಬ ವರ್ಷ ನಿನಗಾಗಿ ಹುಡುಕಾಡಿದೆ. ಕೊನೆಗೂ ನನ್ನ ಪ್ರೀತಿ ನನಗೆ ಸಿಕ್ಕಿತು ಅಂತ ಖುಷಿಪಟ್ಟ. ಅಷ್ಟೊಂದು ಪ್ರೀತಿ ಮಾಡಿದ್ದರೆ ನಾನು ನಿಮ್ಮನ್ನು ಒಪ್ಪಿಕೊಳ್ಳುವವರೆಗೂ ಸ್ವಲ್ಪ ಸಮಯ ಕೊಡಬಹುದಿತ್ತು ಅಲ್ಲವೇ ಅಂತ ಅವರ ಕಣ್ಣುಗಳನ್ನು ನೋಡಿ ಹೇಳಿದಾಗ ಅವರು ತಲೆಯನ್ನು ಬಗ್ಗಿಸಿಕೊಂಡು, ಅದು ನನ್ನಿಂದ ಆದ ಅಪರಾಧ. ಮದುವೆ ಆಗುತ್ತಿದ್ದೇನೆ ನಿಮ್ಮನ್ನು ಅನ್ನುವ ವಿಷಯ ತಿಳಿದು ತುಂಬ ಖುಷಿಯಾಯಿತು. ಆ ಖುಷಿಯಲ್ಲಿ ನಿಮ್ಮನ್ನು ನೋಡಬೇಕು ಅಂತ ಬಂದಾಗ ನೀವು ನಿದ್ರೆ ಕಣ್ಣಿನಲ್ಲಿ ಅಳುತ್ತಿದ್ದೀರಿ. ನಿಮ್ಮ ದುಃಖ ಕಡಿಮೆ ಮಾಡಲು ನಾನು ರೂಮಿನ ಒಳಗೆ ಇನ್ನೊಂದು ಕೀಯ ಸಹಾಯದಿಂದ ಬಂದೆ. ಆಗ ನಿಮ್ಮನ್ನು ಸಮಾಧಾನ ಮಾಡಲು ನಿಮ್ಮ ಕಣ್ಣೀರನ್ನು ಒರೆಸಿದೆ. ಆಗ ನೀವು ಇನ್ನೂ ಅಳುತ್ತಿದ್ದೀರಿ. ನನಗೆ ತಿಳಿಯದೆ ನಿಮ್ಮ ತುಟಿಗೆ ಮುತ್ತು ಕೊಟ್ಟ ನಂತರ ಏನಾಯಿತು ಅಂತ ನನಗೂ ತಿಳಿದಿಲ್ಲ. ಇಷ್ಟು ವರ್ಷ ನಿಮಗಾಗಿ ಕಾದಿದ್ದೆ. ನಿಮ್ಮ ಒಂದು ಸ್ಪರ್ಶದಿಂದ ನಾನು ನನ್ನನ್ನು ಮರೆತೆ. ಅದು ತಪ್ಪು ಇರಬಹುದು, ಆದರೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಪೂಜಿಸುತ್ತೇನೆ ಅಂತ ಅವರು ನನ್ನ ಕಾಲನ್ನು ಹಿಡಿದುಕೊಳ್ಳಲು ಪ್ರಯತ್ನ ಮಾಡಿದರು. ಕ್ಷಮೆಗಾಗಿ ನಾನು ಅವರಿಂದ ದೂರ ಸರಿದೆ. ಒಂದು ಜೀವ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡುತ್ತೇನೆ ಅಂತ ಅಷ್ಟು ವರ್ಷಗಳಿಂದ ಕಾದಿದೆ. ನಾವು ಪ್ರೀತಿ ಮಾಡುವವರಿಗಿಂತ ನಮ್ಮನ್ನು ಪ್ರೀತಿ ಮಾಡುವವರ ಜೊತೆ ಬದುಕು ಹಂಚಿಕೊಳ್ಳಬೇಕು ಅಂತ ನಿರ್ಧರಿಸಿದೆ. ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವರು ಖುಷಿಪಟ್ಟರು. ನೀವು ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಮುಂದೆ ನೀವೇ ತೃಪ್ತಿಯಿಂದ ಇರುತ್ತೀರಾ. ನನ್ನನ್ನು ನಿಮ್ಮ ಗಂಡನಾಗಿ ಮಾಡಿಕೊಂಡಿದ್ದಕ್ಕೆ ಹೆಮ್ಮೆ ಪಡುತ್ತೀರಾ. ಆ ರೀತಿ ಬದುಕುತ್ತೇನೆ ಅಂತ ನನ್ನ ಹಣೆಗೆ ಮುತ್ತು ಕೊಟ್ಟರು. ನನ್ನನ್ನು ಮುದ್ದಾಡಲು ಆರಂಭಿಸಿದರು. ಇಬ್ಬರು ಪರಸ್ಪರ ತುಟಿಗೆ ತುಟಿ ಮುತ್ತು ಕೊಟ್ಟಿಕೊಳ್ಳುತ್ತಿದ್ದೆವು. ಅಷ್ಟರಲ್ಲಿ ಅವರನ್ನು ಅವರ ಮನೆಯವರು ಕರೆದರು. ಇಬ್ಬರು ಊಟ ಮಾಡಲು ಬನ್ನಿ. ಮೊದಲ ರಾತ್ರಿ ಎಲ್ಲವನ್ನು ರಾತ್ರಿಯಲ್ಲೇ ಮಾಡಿಕೊಳ್ಳುವಿರಿ ಅಂತ ಅವರ ಅತ್ತೆ ಹೇಳಿದಾಗ ನಾಚಿಕೆಯಿಂದ ಇಬ್ಬರು ಜೋರಾಗಿ ನಕ್ಕೆವು. ಆ ನಗು ಆ ರೂಮನ್ನು, ಆ ಮನೆಯನ್ನು ಆವರಿಸಿತು. ಹೊಸ ಬದುಕಿನ ಆಗಮನಕ್ಕಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.